ಗೊಜ್ಜನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಮೊಸರು, ನಾನು ಒಂದು ಅರ್ಧ ಲೀಟರ್ ಮೊಸರು ತಗೊಂಡಿದ್ದೀನಿ, ಸ್ವಲ್ಪ ಟೊಮೊಟೊ, ಈರುಳ್ಳಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಕರ್ಬೇವಿನ ಸೊಪ್ಪನ್ನ ಹಾಗೆ ಹಸಿ ತಿಂದ್ರೆ ಒಳ್ಳೇದು ಅಂತಾರಲ್ವಾ, ಅದಕ್ಕೆ ಹಸಿದನ್ನ ಹಾಗೆ ತಿನ್ನಕ್ಕಾಗಲ್ಲ. ಈಗ ಮೊಸರು ಗೊಜ್ಜೊಳಗೆ ಕೋಸಂಬರಿ ಈ ತರ ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿಂದಾಗ ಅದು ಹಸಿದು ನಮ್ಗೆ ಹಾಗೆ ಸೇರುತ್ತೆ, ಮತ್ತೆ ಇದರಿಂದ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮತ್ತೆ ರುಚಿಗೆ ತಕ್ಕಷ್ಟು ಸಾಲ್ಟ್. ಇದನ್ನು ನೋಡಿ ಈ ತರ. ಇವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ, ಫಸ್ಟ್ ಮೊಸರು ತಗೊಂಡಿದ್ದೀನಿ, ಅದಕ್ಕೆ ಟೊಮೊಟೊ ಹಾಕ್ತೀನಿ, ನಂತರ ಕೊತ್ತಂಬರಿ ಸೊಪ್ಪು ಹೆಚ್ಚಿರ್ತೀವಲ್ಲ ಅದು ಹಾಕ್ತೀನಿ, ಈರುಳ್ಳಿ, ಕರ್ಬೇವಿನ ಸೊಪ್ಪು, ಇದಿಷ್ಟನ್ನು ಮಿಕ್ಸ್ ಮಾಡ್ತೀನಿ. ಮತ್ತೆ ರುಚಿಗೆ ತಕ್ಕಷ್ಟು ಸಾಲ್ಟ್. ಇದ್ರೊಳಕ್ಕೆ ನಾವು ಬೇಕು ಅಂತಂದ್ರೆ ಸೌಂತೆಕಾಯಿ ಇರುತ್ತಲ್ಲ, ಅದನ್ನು ಸಣ್ಣದಾಗಿ ಹೆಚ್ಚಿ ಮಾಡ್ಕೋಬಹುದು. ಬೇಕು ಅಂತ ಅಂದ್ರೆ ಸೌಂತೆಕಾಯಿನೂ ಹಾಕೋಬಹುದು, ಚೆನ್ನಾಗಿರುತ್ತೆ. ದಾಳಿಂಬೆ ಇದ್ರೆ ದಾಳಿಂಬೆನೂ ಹಾಕೋಬಹುದು. ಈ ತರ ಮೊಸರು ಗೊಜ್ಜು ಮಾಡಿದ್ರೆ ಇದರಿಂದ ನಾವು ಪಲಾವ್, ವೆಜಿಟೇಬಲ್ ಪಲಾವ್ ತಿನ್ಬೋದು, ಟೊಮೊಟೊ ಬಾತಕ್ಕೆ ಚೆನ್ನಾಗಿರುತ್ತೆ, ಮತ್ತೆ ವಾಂಗಿ ಬಾತ್ಗೂ ಚೆನ್ನಾಗಿರುತ್ತೆ, ಬಿರಿಯಾನಿ ಚೆನ್ನಾಗಿರುತ್ತೆ, ಬಿರಿಯಾನಿಗೂ. ಇದನ್ನ ನೋಡಿ ಈ ತರ ಇವಾಗ ರೆಡಿ ಆಯ್ತು. ನಮ್ಗೆ ಯಾವ್ದಕ್ ಬೇಕಾದ್ರೂ ಇದನ್ನ ಉಪಯೋಗಿಸ್ಕೋಬಹುದು. ಮತ್ತೆ ಇದು ಹಸಿ ತರಕಾರಿ, ಈರುಳ್ಳಿ, ಟೊಮೊಟೊ, ಸೊಪ್ಪು ಎಲ್ಲದನ್ನು ಹಸಿದೇ ತಿನ್ನೋದ್ರಿಂದ ಇದು ನಮ್ಗೆ ಹೆಲ್ತಿ ಫುಡ್ ತರ ಆಗುತ್ತೆ, ಮತ್ತೆ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟವಾದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ.